ಹಲೋ. ನಮಸ್ತೆ, ಸುರೇಶ್ ಗೌಡ ಅಂತ ಹಾಸನಿಂದ. ಹೇಳಿ ಸುರೇಶ್ ಅವರೇ. ಬಶೀರ್ ಅವರಲ್ವಾ? ಹೇಳಿ ಯಾರು? ಅದೇ ಅಲ್ಲ, ಇದು ವಾರ್ತಾ ಭಾರತಿ. ಹೌದು. ಅದೇ ನಿಮ್ದು ಒಂದು ವಿಡಿಯೋ ನೋಡಿದ್ದೆ ಮೊನ್ನೆ. ಅದೇ ನಡೀತಾ ಇದೆಯಲ್ಲ ಬೆಂಗಳೂರಲ್ಲಿ, ಬಾಂಗ್ಲಾಗಣ್ಣ ಹೊರಗಡ್ತಿದ್ರಲ್ಲ ಪುನೀತ್ ಕೆರೆಹಳ್ಳಿ ಇವರೆಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಿ. ಅದ್ರಲ್ಲಿ ನೀವೇನ್ ಹೇಳಿದಿರ ಅಂದ್ರೆ ಇವ್ರಿಗೆ ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಸರ್ಕಾರನೇ ಮಾಡಿದ್ದಿದ್ರೆ ಅಥವಾ ನೀವು ಒಂದು ಒಳ್ಳೆ ಮೀಡಿಯಾ ಆಗಿ ನೀವೇ ಆ ಕೆಲಸ ಮಾಡಿದ್ದಿದ್ರೆ ಬೇರೆ ಯಾರು ಹೋಗ್ತಿರ್ಲಿಲ್ವಲ್ಲ ಅಂತ. ಓಕೆ. ಅಲ್ಲ ಅದನ್ನೇ ನೀವು ವಿಡಿಯೋ ಮಾಡಿ ಅವ್ರ ಬಗ್ಗೆ ಎಲ್ಲ ಮಾತಾಡಿದಿರಾ ನೆಗೆಟಿವ್ ಆಗಿ. ಈಗ ಆಧಾರ್ ಚೆಕ್ ಮಾಡಬಾರ್ದು ಅಂತಿದ್ದೀರಾ. ಓಕೆ, ಈಗ ನಮ್ಮ ಹತ್ರ ನಮ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್, ಹಿಂದೂ ಹೆಸರಲ್ಲಿ ಆಧಾರ್ ಕಾರ್ಡ್ ಇರುತ್ತೆ, ನಮ್ಮ ಹತ್ರ ಬಂದು ಕೆಲಸ ಮಾಡ್ತಾರೆ ಎಲ್ಲ ಬಾಂಗ್ಲಾದೇಶ ಅಂತೇಳಿ. ಕ್ರಾಸ್ ಚೆಕ್ ಮಾಡಿದ್ರೆ ಅವರು ಮುಸಲ್ಮಾನ್ ಇರ್ತಾರೆ. ಈಗ ಹಂಗಾದ್ರೆ ಮಾಡಬಾರ್ದಾ ನಾವು ಯಾರು ಇಂಡಿಯನ್ ಆಗಿ? ಈಗ ನಿಮ್ಮ ಮನೆಗೆ ಬಂದು ಒಬ್ಬ ರೌಡಿ ಬಂದು ನಿಮ್ಮ ಆಧಾರ್ ಕಾರ್ಡ್ ಕೊಡಿ, ನೀವು ಇಲ್ಲಿಯವರ, ನೀವು ಪಾಕಿಸ್ತಾನದವರ ಅಂತ ಕೇಳಿದ್ರೆ ನೀವು ಕೇಳೋದಿಲ್ವಾ? ನೀವು ಯಾರು ಅಂತ ಕೇಳೋದಿಲ್ವಾ? ಅವರು ನಿಮ್ಮ ಮನೆಗೆ ಅಥವಾ ನಿಮ್ಮ ನೆರೆಹೊರೆಯರು ಇಲ್ಲಿ ಬದುಕ್ತಾರೆ ಮುಸ್ಲಿಂ ಕುಟುಂಬಕ್ಕೆ ಬಂದಿಲ್ವಲ್ಲ? ಅಲ್ಲ, ನಿಮ್ಮ ಮನೆಗೆ ಯಾರಾದ್ರೂ ಅಲ್ಲಿ ನೀವು ಯಾರು ಹಾಸನದಲ್ಲಿ ಅವನ ಒಬ್ಬ ರೌಡಿ ಬರ್ತಾನೆ ಅವರ ತಂಡದೊಟ್ಟಿಗೆ. ಅವನು ಹೇಳ್ತಾನೆ, ಅವ್ನು ಕೇಳ್ತಾನೆ ನೀವು ಬಾಂಗ್ಲಾದವರ ಅಲ್ವಾ ಅಂತ ಕೇಳ್ಬೋದಲ್ಲ? ಅಲ್ಲ, ಬಾಂಗ್ಲಾದವರ ಅನ್ನಕ್ಕೆ ಫಸ್ಟ್ ಅವ್ರಿಗೆ ನಾವು ಯಾರು ಪಾಕಿಸ್ತಾನದವರ ಅಂತ ನಿಮ್ಮನ್ನು ಕೇಳ್ತಾರೆ. ನೇಪಾಳದವರ ನಿಮ್ಮ ಹತ್ರ ವೋಟರ್ ಐಡಿ ಇದೆಯಾ, ನಿಮ್ಮ RTC ತೋರಿಸಿ, ನಿಮ್ಮ ಇದು ಹಕ್ಕುಪತ್ರ ತೋರಿಸಿ ಅಂತ ಕೇಳ್ತಾರೆ. ನೀವು ಕೊಡ್ತೀರಾ? ಅದನ್ನ ನಾನು ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಮಹಿಳೆ ಬಂದು ಕೇಳಿದ್ರೆ ನೀವು ಬಿಡ್ತೀರಾ ಅಂತ? ಅಲ್ಲಲ್ಲ, ಅವನು ಯಾವಾಗ ಅಂತಂದ್ರೆ ಅಲ್ಲ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ. ಹೌದು, ನಾನು ಇದೇ ಊರನ್ನಪ್ಪ ಅಂತ ನಾನು ತೋರಿಸ್ತೀನಿ. ಯಾವ ರೌಡಿ ಬಂದು ನಿಮ್ಮ ಮನೆಯಲ್ಲಿ ರೌಡಿ ಒಬ್ಬ ಬಂದ್ರೆ? ಅಲ್ಲಲ್ಲ, ನಾನು ಅಕ್ರಮವಾಗಿದ್ರೆ ಗುಡಿಸ್ಲಲ್ಲಿದ್ರೆ ನನ್ನ ಈಗ ನೋಡಿ, ಒಂದು ಏನು ಅಂತಂದ್ರೆ ಈಗ ನಿಮ್ಮ ಮನೆಗೆ ಬರುವವರ ಹತ್ರನು ಅಲ್ಲ, ನನ್ನ ಮನೆ ಅಲ್ಲ, ಕಾರ್ಪೊರೇಷನ್ ಇಂದ ನನ್ನ ಮನೆನ ಕಾರ್ಪೊರೇಷನ್ ಇಂದ ಪರ್ಮಿಷನ್ ತಗೊಂಡು ವರ್ಷಗಟ್ಲೆ ಕಟ್ಟಿರ್ತೀನಿ. ಅಲ್ಲಿ ಸ್ಥಳೀಯ ರೌಡಿ ನಾನು ಕಟ್ಟುವಾಗಲೇ ಮನೆ ನೋಡಿರ್ತಾನೆ ಅಂತ ಅನ್ಕೊಳ್ಳಿ. ನಾನು ಯಾರು ಬರ್ತಾರೆ ನಿಮ್ಮ ಮನೆಗೆ, ನಿಮ್ಮ ಮನೆ ಹೆಂಗಸರ ಹತ್ರ ಹೇಳ್ತಾರೆ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಅದು ತೋರಿಸಿ ಅಂತ. ಅಲ್ಲಲ್ಲ, ಅವನ್ ಖಾಲಿ ಜಾಗದಲ್ಲಿ ಇದ್ರೆ ಬಂದ್ ಕೇಳ್ಬೋದು, ಆಗ ತೋರಿಸ್ತಾನೆ. ಕಟ್ಟಿರೋರ ಅದೆಲ್ಲ ಪ್ರಶ್ನೆ ಬೇರೆ. ನಿಮ್ಮ ರೆಕಾರ್ಡ್ ಎಲ್ಲ ಸಿಕ್ಕಿದ ನಂತರ ಗೊತ್ತಾಗೋದು. ಬರ್ತಾರೆ ನಿಮ್ಮ ಮನೆಗೆ ಬರ್ತಾರೆ, ಖಾಲಿ ಶೆಡ್ ಅಲ್ಲಿ ಇನ್ನೊಬ್ರು ಜಾಗದ ಖಾಲಿ ಶೆಡ್ ಅಲ್ಲಿ ಇದ್ದಾಗ ಕೇಳ್ಬೇಕು ಅಂತ ಹೇಳ್ತಾರೆ. ನೀವು ಬಿಡ್ತೀರಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರಲ್ಲ, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾರೆ ನೋಡಿ, ಅವ್ರನ್ನ ಕೇಳ್ತಾರೆ. ಅಲ್ಲ, ಅದನ್ನೇ ನಾನು ಹೇಳ್ತಿರೋದು. ನಾನು ನಿಮ್ಗೆ ಅದನ್ನ ಹೇಳ್ತಿರೋದು. ಬಸ್ ಸ್ಟ್ಯಾಂಡ್ ನೀವ್ ಹೆಂಗ್ ಕೇಳ್ತಿದ್ದೀರಾ ಅಂತಂದ್ರೆ, ಬಸ್ಸಲ್ಲಿ ಕೂತಿರೋರಿಗೆ ಒಂದ್ ನಿಮಿಷ, ಬಸ್ಸಲ್ಲಿ ಕೂತಿರೋರಿಗೆ ಲಗೇಜ್ ಇಟ್ಕೊಂಡ್ಬಂದು ನಿಂತಿರೋರಿಗೆ ನೀವ್ ಯಾರ್ರಿ ತೋರಿಸ್ರಿ ಅಂತ ಕೇಳಿದಾಗ ನೀವು ವಿರೋಧ ಮಾಡ್ತೀರಾ. ಅದೇ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾನಲ್ಲ, ಹಾಸ್ಕೊಂಡ್ ಮಲಗಿರ್ತಾನಲ್ಲ ಒಬ್ಬ, ಅವನನ್ನ ನೀನ್ ಯಾಕಪ್ಪ ಇಲ್ಲಿ ಮಲಗಿದ್ಯಾ, ನೀನ್ ಯಾರು ಅಂತ ಕೇಳ್ಬೋದು. ಬಸ್ಸಲ್ಲಿ ಕೂತವ್ರ ಹತ್ರ ಬಂದು ನೀವು ಬಸ್ಸಲ್ಲಿ ಕೂತಿರ್ತೀರಿ, ಬಂದು ಕಂಡಕ್ಟರ್ ಬಿಟ್ಟು ಯಾರೋ ಒಬ್ಬ ಬಂದ್ರೆ ನೀನ್ ಟಿಕೆಟ್ ತೋರಿಸು ಅಂತ ಹೇಳಿದ್ರೆ ನೀವು ಕೊಡ್ತೀರಾ? ಅಲ್ಲಲ್ಲ, ಕಂಡಕ್ಟರ್ ಕೇಳೋದು ಟಿಕೆಟ್ ಕೊಡಕ್ಕೆ. ನಾನು ಹೇಳ್ತಾ ಇರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿರ್ತಾನಲ್ಲ ಅದನ್ನ ಕೇಳ್ತಿದ್ದೀನಿ, ನೀವು ಅದನ್ನ ಹೇಳ್ತಿಲ್ಲ. ಹೌದು, ನಾನು ಅದನ್ನೇ ಕೇಳ್ತಾ. ಈಗ ನಿಮ್ಮ ಮನೆಗೆ ಬಂದು ಒಬ್ಬ ಬಂದು, ಹೌದು, ಈಗ ಒಬ್ಬ ರೌಡಿ ಬಂದು ಕೇಳ್ತಾರೆ. ಅಲ್ಲ ರೀ, ನೀವು ಮತ್ತೆ ಅದನ್ನೇ ಹೇಳ್ತಿದ್ದೀರಾ ವಾಪಸ್. ಬಿಡಿ. ಅಲ್ಲಲ್ಲ, ನೀವು ಆತರ ಒಂದ್ ನಿಮಿಷ, ನಾನು ಹೇಳ್ತಾ ನಿಮ್ಮ ಜವಾಬ್ದಾರಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.